ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದಲ್ಲಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಆಟದ ಮೈದಾನದ ಆವರಣದಲ್ಲಿ ಡಿ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸಂಘ ಮತ್ತು ಜೈ ಜವಾನ್ ಸ್ಪೋರ್ಟ್ಸ್ ಕ್ಲಬ್ ಸಹಯೋಗದಲ್ಲಿ ಟಿವಿ ಬಾಬು ಟ್ರೋಫಿ ಎಂಬ ಹೆಸರಿನಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಲಾಗಿತ್ತು. ಇನ್ನು ಟಿವಿ ಬಾಬು ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಹಿರಿಯ ನಾಯಕರು ಮತ್ತು ಸಮಾಜ ಸೇವಕರಾದ ಟಿವಿ ಬಾಬುರವರು ಉದ್ಘಾಟಿಸಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಡಿ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸಂಘ ರಾಜ್ಯಾಧ್ಯಕ್ಷರಾದ ಸೈದಪ್ಪ ಕೆ. ಗುತ್ತೇದಾರ್ ಮತ್ತು ಬಿಜೆಪಿ ಸರ್ಜಾಪುರ ಮಂಡಲ ಯುವ ಮೋರ್ಚಾ ಉಪಾಧ್ಯಕ್ಷ ಮತ್ತು ಜೈ ಜವಾನ್ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾದ ರಂಜಿತ್ ಕಿರಣ್ ರವರು ವಹಿಸಿದ್ದರು. ಇನ್ನು ಟೂರ್ನಿಯ ಮೊದಲನೇ ಬಹುಮಾನವನ್ನು SRF ಸರ್ಜಾಪುರ ಮತ್ತು ಎರಡನೇ ಬಹುಮಾನವನ್ನು ಜೈ ಜವಾನ್ ಸ್ಪೋರ್ಟ್ಸ್ ಕ್ಲಬ್ನ ಟಿವಿ ಬಾಬು ಬಾಯ್ಸ್ ರವರು ಪಡೆದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಯುವ ಮುಖಂಡರಾದ SV ಭರತ್ ಗೌಡ, ಪ್ರೇಮ್ ಕುಮಾರ್, ನಾರಾಯಣಸ್ವಾಮಿ, ಚಿನ್ನು ರಾಮಸ್ವಾಮಿ, ಸತೀಶ್ ಗೌಡ, ಸಂದೀಪ್, ಸುರೇಶ್, ಶಾಂತಕುಮಾರ್, ನವೀನ್ ಜುನ್ನು, ಸಾಗರ್, ಅಮೃತ್, ವರುಣ್, ವಿನೋದ್ ಬಾಬು, ಕುಮಾರ್, ರಾಮರಾಜು, ನಾಗ ಅರ್ಜುನ್, ಅಜಿತ್, ನಾಗೇಂದ್ರ, ಚೇತನ್, ತರುಣ್, ಶಿವು, ಪುನೀತ್, ಅಶೋಕ್, ಶ್ರೀನಿವಾಸ್, ಮಧು, ರಾಜ್, ವಿಶಾಲ್ ಹಾಗೂ ಮತ್ತಿತರರು ಹಾಜರಿದ್ದರು. ಯಾವುದೇ ತರ ಸಂದೇಶಗಳನ್ನು ರವಾನೆ ಮಾಡಬೇಡಿ. ಸೊ ಎಲ್ಲರೂ ಕೂಡ ಕೂಲ್ ಆಗಿ ಮತ್ತು ಜೊತೆಗೆ ನಿಮ್ಮ ದೇಹದಲ್ಲಿ ಕೂಡ ಏನಾದರೂ ಆಯಾಸ ಅನಿಸಿದಾಗ ತಾವು ವಿಶ್ರಾಂತಿ ಪಡೀರಿ. ಏನಕ್ಕಂದ್ರೆ ಇತ್ತೀಚೆಗೆ ಸ್ವಲ್ಪ ಈ ಎಲ್ಲ ಕಾಯಿಲೆಗಳನ್ನು ನೋಡಿದರೆ ಭಯ ಆಗುತ್ತೆ. ಹಾಗಾಗಿ ಈ ಒಂದು ಟೂರ್ನಮೆಂಟ್ ಆಯೋಜನೆ ಮಾಡ್ತಿರೋದು ಪ್ರತಿಯೊಬ್ಬರು ಕೂಡ ಆರೋಗ್ಯಕರವಾಗಿರಬೇಕು, ಚೆನ್ನಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಜನಪ್ರಿಯ ನಾಯಕರಾದಂಥ ಟಿವಿ ಬಾಬು ಟ್ರೋಫಿ, ಟಿವಿ ಬಾಬು ಸರ್ ಅವರ ಹೆಸರಲ್ಲಿ ಟಿವಿ ಬಾಬು ಟ್ರೋಫಿ ಅಂತಕ್ಕಂಥ ಒಂದು ಆಯೋಜನೆ ಮಾಡಿದ್ದೇವೆ. ಈ ಭಾಗದ ಯುವ ನಾಯಕರಾದಂಥ ಶ್ರೀಯುತ ರಂಜಿತ್ ಅವರು ಕೂಡ ಈ ಒಂದು ಆಯೋಜನೆ ಮಾಡಲಿ. ರಂಜಿತ್ ಅವರು, ಸಾಗರ್ ಅವರು ತುಂಬಾನೇ ಶ್ರಮ ವಹಿಸಿದ್ದಾರೆ. ಅನೇಕ ಜನರ ಹೆಸರು ಗೊತ್ತಿಲ್ಲ, ಎಲ್ಲರೂ ಕೂಡ ತುಂಬಾ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ. ತಮಗಾಗಿ ಈ ಒಂದು ಕ್ರೀಡೆ ಇರೋದ್ರಿಂದ ತಾವೆಲ್ಲರೂ ಕೂಡ ಗೌರವಯುತವಾಗಿ ಆಟ ಆಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಎಲ್ಲರೂ ನೋಡಿದ್ರೆ ಖುಷಿ ಆಗುತ್ತೆ. ಆದರೆ ಆಟ ಅನ್ನೋದು
ಬರೀ ನಾವು ಸಂತೋಷಕ್ಕೆ ಆನಂದಕ್ಕೆ ಮಾತ್ರ ತಗೊಳ್ಬೇಕು. ಏನೇ ಬರಲಿ ಏನೇ ಹೋಗಲಿ ಪ್ರೀತಿಯಿಂದ ಸ್ನೇಹಿತರಾಗಿ ಒಪ್ಕೊಳ್ಬೇಕು. ಯಾರೋ ಒಬ್ರು ಗೆಲ್ಲೇಬೇಕು, ಒಬ್ರು ಸೋಲ್ಲೇಬೇಕು, ಬಟ್ ಅದು ಕಾಂಪಿಟೇಷನ್ ಆಗಬಾರ್ದು. ಸಂತೋಷದಿಂದ ಒಪ್ಕೊಳ್ಬೇಕು. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತುಗಳಂದರೆ, ಸುಮಾರು ಒಂದು 10 ವರ್ಷ ಹಿಂದೆ ಬರೀ ಕಾಂಪಿಟೇಷನ್ಗಳಲ್ಲಿ ಕೆಲವರು ಪ್ರಾಣ ಹೋಯಿತು. ಆ ಉದ್ದೇಶ ಇಟ್ಕೊಂಡು ಹೇಳ್ತಾ ಇದ್ದೀನಿ. ದಯವಿಟ್ಟು ನಾವಿಲ್ಲಿ ಇವತ್ತು ಎಲ್ಲ ಸೇರಿದ್ದೀವಿ. ಇದು ಈ ಕ್ಷಣನೇ ಶಾಶ್ವತ ನಮಗೆ. ಮತ್ತು ನಾಳೆ ಏನೋ ಎತ್ತ ಯಾರೇನೋ ಯಾರು ಹೇಳೋಕ್ಕಾಗೋದಿಲ್ಲ. ಈ ಕ್ಷಣನ ಎಲ್ಲರೂ ಖುಷಿಯಾಗಿ ಅನುಭವಿಸಿ, ಎಲ್ಲರೂ ಸ್ನೇಹಿತರಾಗಿರಿ. ಯಾರೇ ಗೆಲ್ಲಿ ಯಾರೇ ಸೊಲ್ಲಿ ಸಂತೋಷ ಹಂಚ್ಕೊಳ್ರಿ, ಒಬ್ರಿಗೊಬ್ರು ಪ್ರೀತಿ ಹಂಚ್ಕೊಳ್ರಿ. ಇದು ಶಾಶ್ವತ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ದೇವರು ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತಾ, ಬಾಬು ಅಣ್ಣವರು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದು ಕ್ರೀಡೆ ಇರ್ಬೋದು, ಸಮಾಜಮುಖಿ ಕೆಲಸ ಇರ್ಬೋದು, ವಿದ್ಯಾರ್ಥಿಗಳ ಓದಿಗಿರ್ಬೋದು. ಅದೇ ರೀತಿ ಕ್ರೀಡೆ ಕೂಡ ಹೆಚ್ಚು ಪ್ರೋತ್ಸಾಹ ಕೊಡಬೇಕು. ಕ್ರೀಡೆಗೆ ಪ್ರೋತ್ಸಾಹ ಕೊಡೋದ್ರ ಜೊತೆಗೆ ಕ್ರೀಡಾಪಟುಗಳಿಗೆ ಕ್ರೀಡಾ ಸ್ಫೂರ್ತಿಯನ್ನು ಹೆಚ್ಚಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅನೇಕ ಟ್ರೋಫಿಗಳನ್ನು, ಟೂರ್ನಮೆಂಟ್ಗಳನ್ನು, ಅದು ಕಬಡ್ಡಿ ಇರ್ಬೋದು, ವಾಲಿಬಾಲ್ ಇರ್ಬೋದು. ಪ್ರಥಮ ಬಾರಿಗೆ ಕ್ರಿಕೆಟ್ ಟ್ರೋಫಿಯನ್ನು ಸೈದಪ್ಪ ಗುತ್ತೇದಾರ್ ಅವರು ಸರ್ಜಾಪುರದಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಮುಖ್ಯವಾಗಿ ಬಹಳ ದಿನಗಳಿಂದ ನಮ್ಮ ರಂಜಿತ್ ಈ ಗ್ರೌಂಡಲ್ಲಿ ಒಂದು ಟೂರ್ನಮೆಂಟ್ ಮಾಡಬೇಕು, ಅದನ್ನು ಒಂದು ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಮಾಡಬೇಕು ಅಥವಾ ತಾಲೂಕು ಲೆವೆಲ್ನ ಒಂದು ಟೂರ್ನಮೆಂಟ್ ಮಾಡಬೇಕು ಅಂತ ಭಾಳ ಪ್ರಯತ್ನ ಪಡ್ತಾ ಇದ್ರು. ಅದೇ ಅದಕ್ಕೊಂದು ಕಾಲ ಇವತ್ತು ಕೂಡ ಬಂದಿದೆ. ಭಾಳ ಶ್ರಮ ಹಾಕಿ ರಂಜಿತು ಮತ್ತು ಸಾಗರು ಇವರಿಬ್ಬರು ಭಾಳ ಶ್ರಮ ಹಾಕಿದ್ದಾರೆ. ಇವತ್ತು ಟೂರ್ನಮೆಂಟ್ ಇಲ್ಲಿ ನಡಿಬೇಕಾದ್ರೆ ಅದಕ್ಕೆ ಹಿಂದಿನ ಎಲ್ಲ ಶಕ್ತಿ ಅಥವಾ ಅದಕ್ಕೆ ಓಡಾಟ ಮಾಡಿರೋದು ನಮ್ಮ ರಂಜಿತ್. ಮೊದಲಿಗಾಗಿ ರಂಜಿತ್ ಮತ್ತು ತಂಡಕ್ಕೆ, ಅವರ ತಂಡ ಅಮೃತ್ ಇರ್ಬೋದು, ಅವರೆಲ್ಲರೂ ಒಟ್ಟಾಗಿ ಈ ಟೂರ್ನಮೆಂಟ್ ಆಯೋಜನೆ ಮಾಡೋದ್ರಲ್ಲಿ ಭಾಳ ಶ್ರಮ ವಹಿಸಿದ್ದಾರೆ. ಯಾಕಂದರೆ ಒಂದು ಏನಾಗುತ್ತೆ ಅಂದರೆ, ನಾವು ಯಾವುದೋ ಒಂದು ಕಾರ್ಯಕ್ರಮನೋ ಏನೋ ಒಂದು ಭಾಗವಹಿಸಿದಾಗ ಅದ್ರ ಹಿಂದಿನ ಉದ್ದೇಶ ಮತ್ತು ಅದ್ರ ಹಿಂದಕ್ಕೆ ಎಷ್ಟು ಜನ ಶ್ರಮ ಹಾಕಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಅವ್ರನ್ನ ನೆನೆಸ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ, ಎಲ್ಲರೂ ಕಾಂಪಿಟೇಟಿವ್ ಮೈಂಡಿಂದ ಈ ಟೂರ್ನಮೆಂಟನ್ನು ಯಶಸ್ವಿಗೊಳಿಸಲಿ ಅಂತ ಹೇಳ್ತಾ ಎಲ್ರಿಗೂ ಆಲ್ ದಿ ಬೆಸ್ಟ್. ಕೊನೆಯಲ್ಲಿ ಎಲ್ಲರೂ ವಿನ್ನರ್ಸೇ, ಯಾರೋ ಒಬ್ಬರಿಗೊಬ್ಬರಿಗೂ ಕಪ್ಪು ಹೋಗ್ತದಷ್ಟೇ, ಬಟ್ ಎಲ್ಲರೂ ಭಾಗವಹಿಸೋದು ಮುಖ್ಯ. ಬಿಜೆಪಿ ಮುಖಂಡರಾದಂತಹ ಟಿ ವಿ ಬಾಬಣ್ಣವರ ಒಂದು ಮುಖಾಂತರದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಒಂದು ಮುಂದೆ ನಿಂತು ನಮ್ಮ ಯುವ ನಾಯಕರಾದಂತಹ ರಂಜಿತ್ ಅವರು ಇಷ್ಟು ಜನರನ್ನು ಬೆಂಬಲಿಸಿದ್ದಾರೆ. ದಯವಿಟ್ಟು ಜಿದ್ದಿ ಬೇಡ, ದಯವಿಟ್ಟು ಒಂದು ಪ್ರೀತಿ ವಿಶ್ವಾಸದಿಂದಾಗಿ ಕಪ್ಪು ನಮ್ಮದೇ ಅಂತ ಒಂದು ವಿಶ್ವಾಸ ಇಟ್ಕೊಂಡು ಗೆಲ್ಲಿ. ಇದ್ರ ಪರವಾಗಿ ಸರ್ಜಾಪುರ ಗ್ರಾಮ ಪಂಚಾಯತಿ ಪರವಾಗಿ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತೇನೆ.
ದಿನ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಕ್ರೀಡಾಪಟುಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗಿಯಾಗಿದ್ದಾರೆ. ಬಂದಂತಹ ಎಲ್ಲ ಆಟಗಾರರಿಗೆ ನಾನು ಶುಭ ಕೋರ್ತಾ ಇದ್ದೇನೆ. ಈ ಒಂದು OBC ನಮ್ಮ ದೇವರಾಜ ಅರಸರವರ ಒಂದು ಏನು ಕ್ರಿಕೆಟ್ ಟೂರ್ನಿಮೆಂಟ್ ಅವರ ಹೆಸರಿನಲ್ಲಿ ನಾವು ಮಾಡ್ತಾಯಿದ್ದೀವಿ. ಸೊ ಈ ಒಂದು ಭಾಗದ ಎಲ್ಲ ಯುವ ಮಿತ್ರರಿಗೆ, ಆಟಗಾರರಿಗೆ ಇದೊಂದು ಉತ್ತೇಜನವನ್ನು ಕೊಟ್ಟು ಈ ಒಂದು ರಾಷ್ಟ್ರಕ್ಕೆ, ಈ ಒಂದು ತಾಲೂಕಿಗೆ ಒಂದು ಉತ್ತಮ ಹೆಸರನ್ನು ತಂದುಕೊಡಲಿಕ್ಕೆ ಒಳ್ಳೆಯ ಆಟಗಾರನನ್ನು ಗುರುತಿಸುವಂಥದ್ದು ಕಾರ್ಯವನ್ನು ಇಲ್ಲಿ ಮಾಡ್ತಾಯಿದ್ದೀವಿ. ಸೊ ಇದಕ್ಕೆ ನನಗೆ ಪ್ರೇರಣೆಯಾಗಿ ನಮ್ಮ ಸೈಂದಪ್ಪ ಕುತ್ತೇದಾರ್ ಇರ್ಬೋದು, ನಮ್ಮ ಜಿನ್ನು ಇರ್ಬೋದು, ಮತ್ತು ನಮ್ಮ ಎಲ್ಲ ನನ್ನ ಸಂಘದ ಜೊತೆಗಾರರ ಎಲ್ಲ ಸ್ನೇಹಿತರು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಶುಭವನ್ನು ಕೋರ್ತಾ ಇದ್ದೇನೆ. ಮತ್ತು ಬಂದಂಥ ಎಲ್ಲ ಆಟಗಾರರಿಗೂ ಒಳ್ಳೆಯದಾಗಲಿ, ಶಾಂತಿಯುತವಾಗಿ ಒಳ್ಳೆಯ ರೀತಿಯಲ್ಲಿ ಆಟಗಳನ್ನು ಆಡಿ ಸಮಾಧಾನವಾಗಿ ಬಹುಮಾನವನ್ನು ಗೆಲ್ಲಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಇದ್ದೀನಿ. ಇನ್ನು ಸರ್ಜಾಪುರದಲ್ಲಿ ಇವತ್ತು ಶ್ರೀಯುತ TV ಬಾಬು ಅವರ ಹೆಸರಲ್ಲಿ ಒಂದು ಟ್ರೋಫಿ ನಡೀತಾ ಇದೆ. ಕ್ರಿಕೆಟ್ ಟೂರ್ನಮೆಂಟನ್ನು ಭಾಳ ದಿನದಿಂದ ಇಲ್ಲಿ ಹಮ್ಮಿಕೊಬೇಕು, ಅದಕ್ಕೆ ತುಂಬ ಸಹಕಾರವನ್ನು ಕೊಟ್ಟು TV ಬಾಬಣ್ಣವರು ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಸೊ ಆ ರೀತಿಯ ವ್ಯಕ್ತಿಗೆ ಒಂದು ಟ್ರೋಫಿಯನ್ನು ಸಮರ್ಪಣೆ ಮಾಡಬೇಕು ಅಂತ ಅಂದ್ಕೊಂಡು ರಂಜಿತ್ ಮತ್ತು ಅವರ ತಂಡವರೆಲ್ಲ ತುಂಬ ಶ್ರಮಪಟ್ಟು ಈ ಕ್ರಿಕೆಟ್ ಟೂರ್ನಮೆಂಟ್ನ ಆಯೋಜಿಸಿದ್ದಾರೆ. ಇಲ್ಲಿ ಅನೇಕ ತಂಡಗಳು, ಸರ್ಜಾಪುರ ಸುತ್ತಮುತ್ತಲಿನ ಅನೇಕ ಊರುಗಳಿಂದ ತಂಡಗಳು ಬಂದಿದ್ದಾವೆ. ಎಲ್ರಿಗೂ ಶುಭವಾಗಲಿ, ಎಲ್ಲರೂ ಕ್ರೀಡಾ ಸ್ಫೂರ್ತಿಯಿಂದ ಕ್ರಿಕೆಟ್ನ ಆಡಲಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಶ್ರೀಯುತ TV ಬಾಬು ಅವರಿಗೆ ಉನ್ನತ ಸ್ಥಾನಮಾನಗಳು ಮತ್ತು ಅಧಿಕಾರ ಸಿಗಲಿ ಅಂತ ತಾಯಿ ಚಾಮುಂಡೇಶ್ವರಿಯಲ್ಲಿ ಬೇಡ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಅಗಲಿರಲು ದುಡಿದಂಥ ಎಲ್ಲ ಹುಡುಗರಿಗೂ ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ಏನು ಸೈದಪ್ಪ ಗುತ್ತೇದಾರ್ ಅವರು ಇದ್ದಾರೆ, ಅವರು ಕೂಡ ದೇವರಾಜ್ ಅರಸು ಅವರ ಹೆಸರಿನಲ್ಲಿ ಖೇಲೋ OBC ಅಂತ ಇಡೀ ರಾಜ್ಯದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಯಶಸ್ಸು ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಕೋರ್ತೀನಿ. ಎಲ್ರಿಗೂ ನಮಸ್ಕಾರ. TV ಬಾಬು ಟ್ರೋಫಿ ಅಂತ ಕ್ರಿಕೆಟ್ ನಡೆಸ್ತಾ ಇದ್ದೀರಿ, ನಮ್ಮ ಅಣ್ಣವ್ರು ನಡೆಸ್ತಾ ಇರೋದು. ಖೇಲೋ OBC ಅಂತ ಎಲ್ಲ ಆಟಗಾರರಿಗೆ ಶುಭ ಕೋರ್ತಾ ಇದ್ದೀವಿ. ತುಂಬ ವರ್ಷಗಳಾಗಿದೆ ಎಲ್ಲ ಆಡಿ. ಇವತ್ತು ಈ ಗ್ರೌಂಡಲ್ಲಿ ನಾವು ಚಿಕ್ಕ ಹುಡುಗರಲ್ಲಿ ನಾವು ನಮ್ಮ ಅಣ್ಣವರಲ್ಲಿ ಆಡಿರೋ ಗ್ರೌಂಡ್ ಇದು. ಇವತ್ತು ಇಲ್ಲಿ ನಾವೇ ನಡೆಸ್ತಾ ಇದ್ದೀರಿ, ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ಆಟಗಾರರಿಗೂ ಶುಭವಾಗಲಿ. ಇವತ್ತಿನ ದಿನ BJP ಮುಖಂಡರಾದಂತಹ TV ಬಾಬಣ್ಣವರ ಒಂದು ಮುಖಾಂತರದಿಂದ ಒಂದು ರಂಜಿತ್ ಕುಮಾರನ್ ಅವರು ಈ ಕ್ರಿಕೆಟ್ ಟೂರ್ನಿಮೆಂಟ್ ಒಂದು ಆಯೋಗ ಮಾಡಿದ್ದಾರೆ. ಯಾವುದೇ ಒಂದು ಜಿದ್ದಿ ಇಲ್ಲದೆ ಒಂದು ಕಪ್ಪು ನಮ್ಮದೇ ಅನ್ನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಎಲ್ಲರೂ ಒಂದು ಇದರಿಂದ ಯಾರಿಗೋ ಒಬ್ರಿಗೆ ಬರುತ್ತೆ ಗೆಲ್ಲೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಶುಭ ಕೊಡ್ತಾ ಇದ್ದೀನಿ. ಹಾಗೆ ಒಂದು ಎಲ್ಲರಲ್ಲಿ ಒಂದು ಸಹ ಮೂಡಿಸಿದಂಥ ಒಂದು TV ಬಾಬಣ್ಣವ್ರಿಗೆ ನಮ್ಮ ಪಂಚಾಯಿತಿ ಪರವಾಗಿ ತುಂಬುವುದರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಸರ್ಜಾಪುರ ಅಂಬೇಡ್ಕರ್ ಮೈದಾನದಲ್ಲಿ TV ಬಾಬು ಟ್ರೋಫಿ ನಡೆಸ್ತಿದ್ದೀವಿ. ಸಕ್ಸಸ್ಫುಲ್ಲಾಗಿ ನಡೆದೈತೆ. ಇನ್ನು ಮುಂದಾದಲ್ಲಿ ಇನ್ನೂ ಜಾಸ್ತಿ ಮ್ಯಾಚಸ್ಸು, ಇನ್ನು TV ಬಾಬು ಥರ ಟ್ರೋಫಿಗಳು ಚೆನ್ನಾಗಿ ಮಾಡಬೇಕಂತ ಕೋರ್ಕೊತಾ ಇದ್ದೀನಿ ಅಷ್ಟೇ. ಬಂದಿರೋರಿಗೆಲ್ಲ ಧನ್ಯವಾದಗಳು. ಇವತ್ತು ಶ್ರೀ TV ಬಾಬು ಟ್ರೋಫಿಯನ್ನು ಸರ್ಜಾಪುರದ ಅಂಬೇಡ್ಕರ್ ಆಟದ ಮೈದಾನದಲ್ಲಿ ನಡೆಸ್ತಿದ್ದೇವೆ. ಇದಕ್ಕೆ ಸಹಕರಿಸಿದಂತಹ ಎಲ್ಲ ಸರ್ಜಾಪುರದ ನಾಗರಿಕರಿಗೆ, ಗಣ್ಯರಿಗೆ, ಯುವಕರಿಗೆ ಎಲ್ರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.